ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KS ಗೈಡ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಂಡಮೆಂಟಲ್ ರೈಟ್ಸು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಇದು ಅಷ್ಟೇ ಇಂಟ್ರೆಸ್ಟಿಂಗ್ ಟಾಪಿಕ್ ಕೂಡ ಹೌದು. ಈ ಟಾಪಿಕ್ ಮೇಲೆ ಭಾಳಷ್ಟು ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾಗಿ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಆರ್ಟಿಕಲ್ಗಳನ್ನು ಕಂಪಲ್ಸರಿ ನೆನಪಿಟ್ಕೋಬೇಕಾಗುತ್ತೆ. ಈ ಚಾಪ್ಟರ್ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು 2 ವಿಡಿಯೋ ಮಾಡ್ತೀನಿ. ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ 2 ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಬೇಸಿಕ್ ಕಾನ್ಸೆಪ್ಟು, ನಾವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಏನು ಏನು ತಿಳ್ಕೊಂಡಿರ್ಬೇಕು, ಬೇಸಿಕ್ ಕಾನ್ಸೆಪ್ಟು ಅದನ್ನು ಹೇಳ್ತೀನಿ. ಪ್ಲಸ್ ಕೆಲವೊಂದು ರೈಟ್ಸ್ ಹೇಳ್ತೀನಿ. ಉಳಿದ ರೈಟ್ಸನ್ನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂಲಭೂತ ಹಕ್ಕುಗಳು ಇದು ಭಾರತ ಸಂವಿಧಾನದ ಭಾಗ 3ರಲ್ಲಿ ಕಂಡುಬರುತ್ತೆ. ಭಾಗ 3 ಆರ್ಟಿಕಲ್ 12ರಿಂದ 35 ಆರ್ಟಿಕಲ್ ಇದಾವಲ್ಲ, ಈ ಆರ್ಟಿಕಲಲ್ಲಿ ಈ ಮೂಲಭೂತ ಹಕ್ಕುಗಳು ಕಂಡುಬರುತ್ತೆ. ನಮ್ಮ ಒರಿಜಿನಲ್ ಸಂವಿಧಾನ 395 ಆರ್ಟಿಕಲ್ಗಳನ್ನು ಒಳಗೊಂಡಿರುತ್ತೆ. 395 ಆರ್ಟಿಕಲು, 8 ಅನುಸೂಚಿ, 22 ಭಾಗಗಳನ್ನು ಒಳಗೊಂಡಿರುತ್ತೆ. 22 ಭಾಗ, 8 ಅನುಸೂಚಿ, 395 ಆರ್ಟಿಕಲ್ ನಮ್ಮ ಮೂಲ ಸಂವಿಧಾನ. ಬಟ್ ಪ್ರೆಸೆಂಟ್ ಎಷ್ಟಿದೆ ಅಂದರೆ 448 ಆರ್ಟಿಕಲ್ ಇದ್ದಾವೆ. 448, 12 ಅನುಸೂಚಿ ಇದೆ. 12 ಅನುಸೂಚಿ, 25 ಭಾಗಗಳು ಇದ್ದಾವೆ ಪ್ರೆಸೆಂಟ್ ಸಂವಿಧಾನ. ಪ್ಲಸ್ ನಮ್ಮ ಸಂವಿಧಾನವನ್ನು 103 ಬಾರಿ ಇಲ್ಲಿವರೆಗೆ ತಿದ್ದುಪಡಿ ಮಾಡಿದ್ದಾರೆ. ನಾವು ಈ ಹಕ್ಕುಗಳನ್ನು ನಾವ್ಯಾಕೆ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ಅಂದರೆ, ಈ ಹಕ್ಕುಗಳು ಮನುಷ್ಯನು ಬದುಕೋಕ್ಕೆ ಏನು ಮಿನಿಮಮ್ ರೈಟ್ಸ್ ಏನು ಬೇಕಲ್ಲ ಮನುಷ್ಯನಿಗೆ, ಅತಿ ಅವಶ್ಯಕವಾಗಿರ್ತಕ್ಕಂಥ ಕೆಲವೊಂದು ಬೇಸಿಕ್ ರೈಟ್ಸ್ ಏನು ಬೇಕಲ್ಲ, ಅದಕ್ಕೆ ನಾವು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ಮನುಷ್ಯನಿಗೆ ಮೂಲಭೂತವಾಗಿ ಬದುಕೋಕ್ಕೆ ಯಾವ ಹಕ್ಕುಗಳು ಬೇಕೋ ಅಂತಹ ಹಕ್ಕುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ಈ ಮೂಲಭೂತ ಹಕ್ಕುಗಳನ್ನು ಮನುಷ್ಯನಿಂದ ಬೇರೆ ಮಾಡೋಕ್ಕಾಗಲ್ಲ. ಮನುಷ್ಯನನ್ನು ಮತ್ತು ಮೂಲಭೂತ ಹಕ್ಕುಗಳನ್ನು ಬೇರೆ ಮಾಡಿ ಊಹಿಸಲು ಸಾಧ್ಯವಾಗಲ್ಲ. ಹಂಗಾಗ್ಬಿಟ್ಟು ಭಾಳ ಅವಶ್ಯಕತೆ ಇರುತ್ತೆ ಅದಕ್ಕೆ. ಹಂಗಾಗ್ಬಿಟ್ಟು ನಮ್ಮ ಸಂವಿಧಾನದಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸ್ವತಃ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಬಿಟ್ಟು ಇದಕ್ಕೆ ಸಂವಿಧಾನ ಗ್ಯಾರಂಟಿ ಕೊಡುತ್ತೆ. ಸಂವಿಧಾನವೇ ಗ್ಯಾರಂಟಿ ಕೊಡುತ್ತೆ. ಸಂವಿಧಾನವೇ ಪ್ರೊಟೆಕ್ಷನ್ ಮಾಡುತ್ತೆ. ಸಂವಿಧಾನ ಪ್ರೊಟೆಕ್ಷನ್ ಮಾಡುತ್ತೆ ಅಂದರೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟು ನಮಗೆ ಗ್ಯಾರಂಟಿ ಕೊಟ್ಟು ಪ್ರೊಟೆಕ್ಷನ್ ಕೊಡುತ್ತೆ ಮೂಲಭೂತ ಹಕ್ಕುಗಳನ್ನು. ಯಾವುದೇ ಒಬ್ಬ ವ್ಯಕ್ತಿ ತನಗೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ ಅವನು ನೇರವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟಿಗೆ ಹೋಗ್ಬೋದು. ಆರ್ಟಿಕಲ್ 32 ಪ್ರಕಾರ ಅವನು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆಮೇಲೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ಈ ಹಕ್ಕುಗಳನ್ನು ಹೈ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಕೊಡುತ್ತೆ. ಬೇರೆ ಹಕ್ಕುಗಳಿಗಿಂತ ಕಂಪೇರ್ ಮಾಡಿದರೆ ಇದಕ್ಕೆ ಮೊದಲ ಅವಶ್ಯಕತೆ ಕೊಡುತ್ತೆ, ಅಷ್ಟೇ ಒಂದು ಗ್ಯಾರಂಟಿ ಕೊಡುತ್ತೆ ಮೂಲಭೂತ ಹಕ್ಕುಗಳನ್ನು. ಈ ಹಕ್ಕುಗಳನ್ನು ಎಷ್ಟು ಇಂಪಾರ್ಟೆಂಟ್ ಅಂದರೆ ಬೋನ್ಸ್ ಆ್ಯಂಡ್ ಟಿಶ್ಯೂಸ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ. ಮನುಷ್ಯನಿಗೆ ಬದುಕಕ್ಕೆ ಯಾವ ಥರ ಅಂಗಗಳು ಬೇಕೋ ಅದೇ ಥರ ಈ ಹಕ್ಕುಗಳು ಬೇಕು. ಈ ಹಕ್ಕುಗಳು ಇಲ್ಲಾಂದರೆ ಮನುಷ್ಯನು ಬದುಕಕ್ಕೆ ಅಸಾಧ್ಯ ಆಗುತ್ತೆ. ಯಾಕಂದರೆ ಸಮಾಜದಲ್ಲಿ ಎಲ್ಲರ ಥರ ಸಮಾನತೆಯಿಂದ ಆಗಿರ್ಬೋದು, ಸ್ವಾಭಿಮಾನಿಯಾಗಿ, ಸ್ವಾವಲಂಬಿಯಾಗಿ, ಗೌರವಯುತವಾಗಿ ಬದುಕಬೇಕಂದ್ರೆ ಮನುಷ್ಯನಿಗೆ ಈ ಹಕ್ಕುಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗ್ಬಿಟ್ಟು ನಮ್ಮ ಲಾ ಆಫ್ ಲ್ಯಾಂಡ್, ನಮ್ಮ ದೇಶದ ನಮ್ಮ ನೆಲದ ಏನು ಸುಪ್ರೀಂ ಕಾನೂನಾಗಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ನಮ್ಮ ದೇಶದ ಸುಪ್ರೀಂ ಕಾನೂನು ಅಂತ ಕರಿತೀವಿ ಸಂವಿಧಾನಕ್ಕೆ. ಈ ಒಂದು ಸಂವಿಧಾನ ಇದಕ್ಕೆ ಗ್ಯಾರಂಟಿ ಕೊಟ್ಟು ಪ್ರೊಟೆಕ್ಷನ್ ಮಾಡುತ್ತೆ. ಹಂಗಾಗ್ಬಿಟ್ಟು ಬೇರೆ ಹಕ್ಕುಗಳಿಗಿಂತ ಈ ಹಕ್ಕುಗಳು ಬಹಳ ಇಂಪಾರ್ಟೆಂಟು. ಯಾವುದೇ ದೇಶಕ್ಕಿರ್ಬೋದು ಅಥವಾ ನಮ್ಮ ದೇಶದ ಸುಪ್ರೀಂ ಕೋರ್ಟ್ಗೆ ಮತ್ತು ಹೈಕೋರ್ಟಿಗೆ ಇರ್ಬೋದು. ನಮ್ಮ ಸಂವಿಧಾನ ಯಾವುದೇ ಒಬ್ಬ ವ್ಯಕ್ತಿಗೆ ತಾರತಮ್ಯ ಮಾಡದೆ ಅಂದರೆ ಜಾತಿ ಇರ್ಬೋದು, ಧರ್ಮ, ಜನಾಂಗ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡದೆ ಎಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ಕೊಡುತ್ತೆ. ಎಲ್ಲರಿಗೂ ಹಕ್ಕುಗಳನ್ನು ಕೊಟ್ಬಿಟ್ಟು ಎಲ್ಲರಿಗೂ ಸಮಾನವಾಗಿ ಒಂದು ಬೆಳೆಯಲು ಅವಕಾಶ ಕೊಡುತ್ತೆ. ನೆಕ್ಸ್ಟು, ಈ ಮೂಲಭೂತ ಹಕ್ಕುಗಳು ಸರ್ಕಾರದ ಒಂದು ನಿರಂಕುಶ ಪ್ರಭುತ್ವವನ್ನು ವಿರೋಧ ಮಾಡುತ್ತೆ. ಸರ್ಕಾರದ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ನಿಯಂತ್ರಿಸುತ್ತೆ. ಇದು ನಿಯಂತ್ರಿಸಿಬಿಟ್ಟು ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ ಈ ಮೂಲಭೂತ ಹಕ್ಕುಗಳು. ಅದೇ ಥರ ರಾಜಕೀಯ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಈ ಮೂಲಭೂತ ಹಕ್ಕುಗಳು ಭಾಳ ಹೆಲ್ಪ್ ಆಗುತ್ತೆ. ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಈ DPSP ಇದೆಲ್ಲ, DPSP ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಕಾಪಾಡುತ್ತೆ. ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವವನ್ನು ಕಾಪಾಡುತ್ತೆ. ನೆಕ್ಸ್ಟು, ಮೂಲಭೂತ ಹಕ್ಕುಗಳನ್ನು ನಾವು ಎಲ್ಲಿಂದ ತಂದಿವಿ, ಅದರ ಸೋರ್ಸ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಅದರದ ಮೂಲ ಯಾವುದು ಅಂತ ಹೇಳ್ಬಿಟ್ಟು ಪ್ರಮುಖವಾಗಿ 2 ಥರ ಇದೆ. ಒಂದನೇದು
ಫಾರಿನ್ ಸೋರ್ಸು, ವಿದೇಶಿ ಮೂಲ. ಎರಡನೇದು ಡೊಮೆಸ್ಟಿಕ್ ಸೋರ್ಸು, ದೇಶೀಯ ಮೂಲ. ವಿದೇಶಿ ಮೂಲದಲ್ಲಿ ಫಸ್ಟ್ನೇದ್ದು ಮ್ಯಾಗ್ನಾ ಕಾರ್ಟಾ ಬರುತ್ತೆ. ಮ್ಯಾಗ್ನಾ ಕಾರ್ಟಾ ಅನ್ನೋದು ಇಂಗ್ಲೆಂಡಿನ ರಾಜ ಜಾನ್ ಅನ್ನೋರು ಹೊರಡಿಸಿರ್ತಕ್ಕಂಥ ಮೂಲಭೂತ ಹಕ್ಕುಗಳಿಗೆ ಒಂದು ಸಂಬಂಧಪಟ್ಟ ಒಂದು ಲಿಖಿತ ಪ್ರಣಾಳಿಕೆ. ಅದು ಲಿಖಿತ ಪ್ರಣಾಳಿಕೆ 1215 ಹೊರಡಿಸ್ತಾನೆ ಇಂಗ್ಲೆಂಡಿನ ರಾಜ. ಅಲ್ಲಿಂದ ನಾವು ಇದನ್ನು ತೊಗೊತೀವಿ. ಇದು ಮ್ಯಾಗ್ನಾ ಕಾರ್ಟಾ ಅನ್ನೋದು ಪ್ರಪಂಚದಲ್ಲೇ ಒಂದು ಮೊದಲ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಒಂದು ಲಿಖಿತ ಪ್ರಣಾಳಿಕೆ, ಅದು ಮ್ಯಾಗ್ನಾ ಕಾರ್ಟಾ. ಹಾಗಾಗ್ಬಿಟ್ಟು ನಾವು ನಮ್ಮ ಭಾರತ ಸಂವಿಧಾನದ ಏನು ಭಾಗ 3 ಇದಲ್ಲ, ಅದಕ್ಕೆ ನಾವು ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ನೆಕ್ಸ್ಟ್ ಎಲ್ಲಿಂದ ತಂದೀವಿ ಅಂದರೆ ನಾವು ಪೆಟಿಷನ್ ಆಫ್ ರೈಟ್ಸ್ ಅಂತ ಕೂಡ ತಂದಿರ್ತೀವಿ. ಅದೇ ಥರ ಫ್ರಾನ್ಸ್ ದೇಶದ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮ್ಯಾನ್ ಆ್ಯಂಡ್ ಸಿಟಿಜನ್, ಫ್ರಾನ್ಸ್ ದೇಶದ ಅಲ್ಲಿಂದ ಕೂಡ ತಂದೀವಿ. ಅದೇ ಥರ ಅಮೇರಿಕದ ಬಿಲ್ ಆಫ್ ರೈಟ್ಸ್, ನಾವು ಏನು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ಅಲ್ಲ, ಅದಕ್ಕೆ ಅಮೇರಿಕಾದಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ ಕರಿತೀವಿ. ಈ ಬಿಲ್ ಆಫ್ ರೈಟ್ಸ್ ಅಂತ ಕೂಡ ತೊಗೊಂಬಂದಿವಿ. ನೆಕ್ಸ್ಟು ಜಪಾನ್ನ ಸಂವಿಧಾನ, ಇಲ್ಲಿಂದೆಲ್ಲ ತೊಗೊಂಬಂದಿವಿ ನಾವು. ಇಲ್ಲಿಂದೆಲ್ಲ ಅಧ್ಯಯನ ಮಾಡಿಬಿಟ್ಟು ನಮ್ಮ ಸಂವಿಧಾನ ನಿರ್ಮಾತೃಗಳು ಇದರಲ್ಲಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದೇ ಥರ ದೇಶೀಯ ಸೋರ್ಸ್ ಯಾವುದು ಅಂದರೆ ಮನುಸ್ಮೃತಿ, ಅಶೋಕನ ಶಾಸನ, ಆಮೇಲೆ ಕೌಟಿಲ್ಯನ ಅರ್ಥಶಾಸ್ತ್ರ. ನೆಕ್ಸ್ಟು ಬಾಲಗಂಗಾಧರ ತಿಲಕ್ ಅವರ ಸ್ವರಾಜ್ ಬಿಲ್. ಅದೇ ಥರ ಅನ್ನಿ ಬೆಸೆಂಟ್ ಅವರ ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್, ಅನ್ನಿ ಬೆಸೆಂಟ್ದು. ನೆಕ್ಸ್ಟು ಮೋತಿಲಾಲ್ ನೆಹರು ಅವರ ರಿಪೋರ್ಟ್, ಅದೇ ಥರ ತೇಜ್ ಬಹದ್ದೂರ್ ಶಾಫ್ರು ಕಮಿಟಿ ರಿಪೋರ್ಟ್. ಈ ತೇಜ್ ಬಹದ್ದೂರ್ ಶಾಫ್ರು ಕಮಿಟಿ ರಿಪೋರ್ಟ್ ಪ್ಲಸ್ ಮೋತಿಲಾಲ್ ನೆಹರು ರಿಪೋರ್ಟ್ ಮತ್ತು ಬಿಲ್ ಆಫ್ ರೈಟ್ಸ್ ಇದಲ್ಲ, ಇದು ಡೈರೆಕ್ಟ್ ಸೋರ್ಸ್. ನಮಗೆ ಉಳುಕಿದೆಲ್ಲ ಏನು ಹೇಳಿದ್ನಲ್ಲ ಇಷ್ಟೊತ್ತು, ಅದೆಲ್ಲ ಇಂಡೈರೆಕ್ಟ್ ಸೋರ್ಸು. ಈ ಡೈರೆಕ್ಟ್ ಸೋರ್ಸಿಂದ ಸ್ಟಡಿ ಮಾಡಿಬಿಟ್ಟು ನಮ್ಮ ಸಂವಿಧಾನದ ನಿರ್ಮಾತೃಗಳಿದಾವಲ್ಲ, ನಮ್ಮ ದೇಶಕ್ಕೆ ಯಾವುದು ಸೂಟ್ ಆಗ್ತಾವಲ್ಲೋ ಅಂಥವನ್ನು ಅಳವಡಿಸ್ಕೊಂಡಿದ್ವಿ, ನಮ್ಮ ಸಂವಿಧಾನಕ್ಕೆ ಅಳವಡಿಸಿದ್ದಾರೆ. ನೆಕ್ಸ್ಟು ನೇಚರ್ ಆ್ಯಂಡ್ ಫ್ಯೂಚರ್ ಆಫ್ ಫಂಡಮೆಂಟಲ್ ರೈಟ್ಸ್. ಈ ಫಂಡಮೆಂಟಲ್ ಮೂಲಭೂತ ಹಕ್ಕುಗಳ ಗುಣಲಕ್ಷಣಗಳು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಫಂಡಮೆಂಟಲ್ ರೈಟ್ಸ್ಗಳು ಪ್ರೆಡಾಮಿನೆಂಟ್ಲಿ ನೆಗೆಟಿವ್ ಇನ್ ನೇಚರ್, ಪಾಸಿಟಿವ್ ಇನ್ ಇಂಪ್ಯಾಕ್ಟ್. ನೆಗೆಟಿವ್ ಇನ್ ನೇಚರ್ ಅಂದರೆ ಯಾವ ಥರ ಇರುತ್ತೆ? ನೋ ಬಡಿ ಶಲ್ ಡೂ ದಟ್, ನೋ ಬಡಿ ಡಿಪ್ರೈವ್, ಈ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಜಾತಿ ಇರ್ಬೋದು, ಜನ್ಮಸ್ಥಳ ಇರ್ಬೋದು, ಲಿಂಗ ಇರ್ಬೋದು, ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಯಾವುದೇ ಒಬ್ಬ ವ್ಯಕ್ತಿಗೆ ಏನು ಸಾರ್ವಜನಿಕ ರಸ್ತೆ ಇರ್ಬೋದು, ಬಾವಿ ಇರ್ಬೋದು, ದೇವಾಲಯ ಇರ್ಬೋದು, ಪ್ರವೇಶ ಮಾಡೋಕ್ಕೆ ನಿರಾಕರಿಸಬಾರ್ದು. ಯಾವುದೇ ಒಬ್ಬ ವ್ಯಕ್ತಿಗೆ ಹಕ್ಕುಗಳನ್ನು ಕೊಡಲು ನಿರಾಕರಿಸಬಾರ್ದು. ಈ ಥರ ಮಾಡಬಾರ್ದು ಅಂತ ಇರುತ್ತೆ. ಹಂಗಾಗ್ಬಿಟ್ಟು ನೆಗೆಟಿವ್ ಥರ ಇರುತ್ತೆ. ಇದು ಪ್ರೆಡಾಮಿನೆಂಟ್ಲಿ ನೆಗೆಟಿವ್ ನೇಚರ. ಬಟ್ ಇದರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಜನರಿಗೆ ಪಾಸಿಟಿವ್ ಆಗುತ್ತೆ. ಆಮೇಲೆ ಸರ್ಕಾರಕ್ಕೆ ಕೂಡ ಇದು ನೆಗೆಟಿವ್ ಇಂಪ್ಯಾಕ್ಟ್ ಇದು. ಯಾಕಂದರೆ ಇದು ಸರ್ಕಾರನೇ ಕೊಡಬೇಕು, ನಮಗೆ ಈ ಹಕ್ಕುಗಳನ್ನು ಸರ್ಕಾರ ಕೊಡಬೇಕು. ಸರ್ಕಾರ ಯಾರಿಗೂ ತಾರತಮ್ಯ ಮಾಡಬಾರ್ದು. ಹಂಗಾಗ್ಬಿಟ್ಟು ಸರ್ಕಾರದ ಮೇಲೆ ಇದು ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತೆ, ಜನರ ಮೇಲೆ ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತೆ. ಆಮೇಲೆ ಇದು ಅಬ್ಸಲ್ಯೂಟ್ ರೈಟ್ ಅಲ್ಲ. ಇವು ಅಬ್ಸಲ್ಯೂಟ್ ಅಂದರೆ ಖಾಯಂ ಇರಲ್ಲ. ಇದನ್ನು ಸಂಸತ್ತು ಏನು ಮಾಡುತ್ತೆ, ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವುದರ ಮೂಲಕ ಈ ಹಕ್ಕುಗಳನ್ನು ಆಲ್ಟ್ರೇಷನ್ ಮಾಡ್ಬೋದು, ಅಮಾನತು ಮಾಡ್ಬೋದು ಅಥವಾ ರದ್ದು ಮಾಡ್ಬೋದು, ಏನಾದರೂ ಮಾಡ್ಬೋದು. ಬಟ್ ಅದಕ್ಕೆ ಸಂವಿಧಾನದ ತಿದ್ದುಪಡಿ ಮಾಡ್ಬೋದು. ಬಟ್ ಲೀಗಲ್ ರೈಟ್ಸಿಗೆ ಹಂಗಿಲ್ಲ. ಲೀಗಲ್ ರೈಟ್ಸಿಗೆ ಕೇವಲ ಒಂದು ಆರ್ಡಿನರಿ ಬಿಲ್ ಮುಖಾಂತರ ಸಂಸತ್ತು ಆ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು. ನೆಕ್ಸ್ಟು ಇದು ಜಸ್ಟಿಸೇಬಲ್, ನ್ಯಾಯ ರಕ್ಷಿತವಾದದ್ದು. ಈ ಹಕ್ಕುಗಳು ಏನಾದರೂ ಉಲ್ಲಂಘನೆ ಆದಾಗ ಯಾವುದೇ ಒಬ್ಬ ವ್ಯಕ್ತಿ ನೇರವಾಗಿ ಅವನು ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟಿಗೆ ಹೋಗ್ಬೋದು, ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ನಮಗೆ ಆರ್ಟಿಕಲ್ 32 ಏನು ಹೇಳುತ್ತಂದರೆ, ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಪಡೆಯೋದೇ ಒಂದು ಮೂಲಭೂತ ಹಕ್ಕುಗಳು. ನಮಗೆ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿದು. ಈಗ ಈ ಹಕ್ಕುಗಳನ್ನು ಸುಪ್ರೀಂ ಕೋರ್ಟ್ ಸಂವಿಧಾನ ಕೊಟ್ಟಿದೆ. ಸಂವಿಧಾನ ಬರೀ ಕೊಟ್ಟಿರೋದು ಅಷ್ಟೇ ಅಲ್ಲ, ಹಕ್ಕುಗಳನ್ನು ರಕ್ಷಣೆ ಪಡೆಯೋದೇ ಒಂದು ಹಕ್ಕುಗಳು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದೆ ಸುಪ್ರೀಂ ಕೋರ್ಟ್, ನೆನಪಿಟ್ಕೊಳ್ಳಿ. ನೆಕ್ಸ್ಟು ಇದು ಲಿಮಿಟೆಡ್ ಇರುತ್ತೆ, ಅಂದರೆ ಪರಿಮಿತ ಸ್ವರೂಪವನ್ನು ಹೊಂದಿರ್ತವೆ ಈ ಫಂಡಮೆಂಟಲ್ ರೈಟ್ಸ್ಗಳು. ಯಾವ ಥರ ಅಂದರೆ, ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಸರ್ಕಾರ ಏನು ಮಾಡುತ್ತೆ, ಈ ಹಕ್ಕುಗಳನ್ನು ಅಮಾನತಲ್ಲಿ ಇಡ್ತಾರೆ. ರಾಷ್ಟ್ರಪತಿ ಅವರು ಒಂದು ಘೋಷಣೆ ಮೂಲಕ ಈ ಹಕ್ಕುಗಳನ್ನು ಅಮಾನತಲ್ಲಿ ಇಡ್ತಾರೆ. ಅದೇ ಥರ ಈ ಹಕ್ಕುಗಳು ನಮಗೆ ಮೂಲಭೂತ ಹಕ್ಕುಗಳು ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಯಾವ ಥರ ಎಂಜಾಯ್ ಮಾಡೋಕ್ಕಾಗಲ್ಲ, ಫುಲ್ ಎಂಜಾಯ್ ಮಾಡೋಕ್ಕಾಗಲ್ಲ ಈ ಹಕ್ಕುಗಳನ್ನು. ಈಗ ನಮಗೆ ಮಾತನಾಡುವ ಹಕ್ಕು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಹೆಂಗೆ ಬೇಕಂಗೆ ಮಾತಾಡೋಂಗಿಲ್ಲ. ಸರ್ಕಾರ ಏನು ಮಾಡುತ್ತೆ, ಅದರ ಮೇಲೆ ರಿಸ್ಟ್ರಿಕ್ಷನ್ ಮಾಡುತ್ತೆ. ಸಮಾಜದ ಒಂದು ಶಾಂತಿ ಸುವ್ಯವಸ್ಥೆಯ ಒಂದು ಆಧಾರದ ಮೇಲೆ
ನಮ್ಮ ಹಕ್ಕುಗಳ ಮೇಲೆ ನಿರ್ಬಂಧ ಹೇರುತ್ತೆ. ಅದೇ ಥರ ದೇಶದ ಏಕತೆ, ಸಮಗ್ರತೆ, ಸಾರ್ವಭೌಮ ಇವುಗಳಿಗೆ ಧಕ್ಕೆ ಆಗುತ್ತೆ. ಇವುಗಳ ಆಧಾರದ ಮೇಲೆ ಸರ್ಕಾರ ಏನು ಮಾಡುತ್ತೆ, ಈ ಹಕ್ಕುಗಳ ಮೇಲೆ ನಮಗೆ ನಿರ್ಬಂಧವನ್ನು ವಿಧಿಸುತ್ತೆ. ನೆಕ್ಸ್ಟು ಈ ಹಕ್ಕುಗಳಿಗೇನು ಮೂಲಭೂತ ಹಕ್ಕುಗಳು ಪ್ಲಸ್ ಬೇರೆ ಹಕ್ಕುಗಳು ಇರ್ತಕ್ಕಂಥ ಡಿಫ್ರೆನ್ಸ್ ನೋಡೋಣ. ಮತ್ತು ಇದು ಬಿಟ್ಟು ಬೇರೆ ಯಾವ್ಯಾವ ಹಕ್ಕುಗಳಿದ್ದಾವೆ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಲೆಬಸ್ಸಲ್ಲಿಲ್ಲ, ಬಟ್ ತಿಳ್ಕೊಂಡ್ರೆ ನಮಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಮೇನ್ಸಲ್ಲಿ ಏನಾದರೂ ಮೂಲಭೂತ ಹಕ್ಕುಗಳು ಮತ್ತು ಬೇರೆ ಹಕ್ಕುಗಳಿಗೆ ಡಿಫ್ರೆನ್ಸ್ ಮಾಡಿ ಅಂತ ಕೇಳಿದಾಗ ನಮಗೆ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಬಿಟ್ಟು ಬೇರೆ ಹಕ್ಕುಗಳು ಯಾವ್ಯಾವ ಇದಾವೆ ಅಂದರೆ, ಒಂದನೇದು ಕಾನೂನಾತ್ಮಕ ಹಕ್ಕುಗಳು, ಲೀಗಲ್ ರೈಟ್ಸ್. ಈ ಲೀಗಲ್ ರೈಟ್ಸನ್ನು ಸರ್ಕಾರ ರಚನೆ ಮಾಡುತ್ತೆ. ಸರ್ಕಾರ ಒಂದು ಆರ್ಡಿನರಿ ಬಿಲ್ ಮೂಲಕ ಒಂದು ಮಸೂದೆಯನ್ನು ಪಾಸ್ ಮಾಡಿಬಿಟ್ಟು ಈ ಹಕ್ಕುಗಳನ್ನು ಸರ್ಕಾರ ಮಾಡುತ್ತೆ. ಕಾನೂನಿನ ಮೂಲಕ ಈ ಹಕ್ಕುಗಳನ್ನು ಸರ್ಕಾರ ಮಾಡುತ್ತೆ. ಅದಕ್ಕೆ ನಾವು ಕಾನೂನಾತ್ಮಕ ಹಕ್ಕುಗಳು ಅಂತ ಕರಿತೀವಿ. ಈ ಹಕ್ಕುಗಳು ಫಾರ್ ಎಕ್ಸಾಂಪಲ್ ಯಾವ ಥರ ಇದಕ್ಕೆ ಹಕ್ಕುಗಳು ಯಾವುದೇ ಅಂದರೆ, ರೈಟ್ ಟು ವೋಟ್, ನಾವು ಮತದಾನ ಮಾಡೋ ಹಕ್ಕು ಇರ್ಬೋದು, ಅಥವಾ ತಂದೆ ತಾಯಿಗಳು ಮಕ್ಕಳ ಮೇಲೆ ಹೊಂದಿರತಕ್ಕಂಥ ಹಕ್ಕುಗಳು, ಇದಕ್ಕೆ ನಾವು ಲೀಗಲ್ ರೈಟ್ಸ್ ಅಂತ ಕರಿತೀವಿ. ಲೀಗಲ್ ರೈಟ್ಸ್ ಇದನ್ನು ಸರ್ಕಾರ ನಿಯಮ ರೂಪಿಸಿಬಿಟ್ಟು ಈ ಹಕ್ಕುಗಳನ್ನು ಸರ್ಕಾರ ಜಾರಿಗೆ ಮಾಡುತ್ತೆ. ಆಮೇಲೆ ಈ ಹಕ್ಕುಗಳಿಗೆ ನಮಗೆ ಧಕ್ಕೆ ಆದಾಗ ನಾವು ನೇರವಾಗಿ ಹೋಗಂಗಿಲ್ಲ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹೋಗಂಗಿಲ್ಲ. ನಾವು ಅದಕ್ಕಿಂತ ಕೆಳಮಟ್ಟದ ನ್ಯಾಯಾಲಯಕ್ಕೆ ಹೋಗಬೇಕು. ನಾವು ಫಸ್ಟು ನಂತರ ಹೋಗ್ಬೋದು, ಬಟ್ ಫಸ್ಟ್ ನಾವು ಕೆಳಮಟ್ಟದ ನ್ಯಾಯಾಲಯದಲ್ಲಿ ಹೋಗ್ಬಿಟ್ಟು ನಮಗೆ ಈ ಹಕ್ಕುಗಳಿಗೆ ನ್ಯಾಯ ಪಡ್ಕೋಬೋದು. ನೆಕ್ಸ್ಟು ನ್ಯಾಚುರಲ್ ರೈಟ್ಸ್, ಸ್ವಾಭಾವಿಕ ಹಕ್ಕುಗಳು. ನ್ಯಾಚುರಲ್ ರೈಟ್ಸ್ ಅಂದರೆ ಇದನ್ನು ನಮಗೆ ಪ್ರಕೃತಿ ಸ್ವಾಭಾವಿಕವಾಗಿ ನಮಗೆ ಪ್ರಕೃತಿಯೇ ಕೊಡುತ್ತೆ. ಈ ಹಕ್ಕುಗಳನ್ನು ನಮಗೆ ಪ್ರಕೃತಿಯೇ ಕೊಟ್ಬಿಟ್ಟು ಪ್ರಕೃತಿಯ ರಕ್ಷಣೆ ಮಾಡುತ್ತೆ ನಮಗೆ. ಅದಕ್ಕೆ ನಾವು ಸ್ವಾಭಾವಿಕ ಹಕ್ಕುಗಳು, ನ್ಯಾಚುರಲ್ ರೈಟ್ಸ್ ಅಂತ ಕರಿತೀವಿ. ಈ ಹಕ್ಕುಗಳನ್ನು ಸರ್ಕಾರ ಅಲ್ಟ್ರೇಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮಗೆ ಇದು ಸ್ವಾಭಾವಿಕವಾಗಿ ಪ್ರಕೃತಿ ಕೊಟ್ಟಿರುತ್ತೆ. ಸೊ ಹಂಗಾಗಿ ಸರ್ಕಾರ ಇದನ್ನು ಅಲ್ಟ್ರೇಷನ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡುವ ಹಕ್ಕು ಇರ್ಬೋದು, ಅಥವಾ ನಾವು ಸ್ವತಂತ್ರವಾಗಿ ಯೋಚನೆ ಮಾಡುವ ಹಕ್ಕು ಇರ್ಬೋದು. ಇವೆಲ್ಲ ಒಂದು ನ್ಯಾಚುರಲ್ ರೈಟ್ಸಲ್ಲಿ ಬರ್ತವೆ. ನೆಕ್ಸ್ಟ್ ಹ್ಯೂಮನ್ ರೈಟ್ಸ್ ಅಂತ ಬರುತ್ತೆ, ಮಾನವ ಹಕ್ಕುಗಳು. ಮಾನವ ಹಕ್ಕುಗಳು ಅಂದರೆ ಒಬ್ಬ ಮನುಷ್ಯ ಹುಟ್ಟಿದ ನಂತರ ಸಾಯುವ ತನಕ ಏನು ಅವನಿಗೆ ಮಿನಿಮಮ್ ಏನು ರೈಟ್ಸ್ ಬೇಕಲ್ಲ, ಮಿನಿಮಮ್ ಅವ್ನು ಮನುಷ್ಯನಾಗಿ ಬದುಕಕ್ಕೆ ಯಾವೆಲ್ಲ ಹಕ್ಕುಗಳು ಬೇಕಲ್ಲ, ಅದಕ್ಕೆ ನಾವು ಮಾನವ ಹಕ್ಕುಗಳು ಅಂತ ಕರಿತೀವಿ. ಒಬ್ಬ ಮನುಷ್ಯ ಸಮಾಜದಲ್ಲಿ ಒಂದು ಸಮಾನತೆಯಿಂದ, ಒಂದು ಗೌರವಯುತದಿಂದ, ಸ್ವಾಭಿಮಾನಿಯಾಗಿ, ಸ್ವಾವಲಂಬಿಯಾಗಿ ಬದುಕಕ್ಕೆ ಮಿನಿಮಮ್ ಏನು ರೈಟ್ಸ್ ಬೇಕಲ್ಲ, ಅದಕ್ಕೆ ನಾವು ಮಾನವ ಹಕ್ಕುಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ನಾವು ಮಾತನಾಡುವ ಹಕ್ಕು ಇರ್ಬೋದು, ಯೋಚನೆ ಮಾಡುವ ಹಕ್ಕು ಇರ್ಬೋದು. ಇಲ್ಲಿ ಕೂಡ ಯೋಚನೆ ಮಾಡುವ ಹಕ್ಕು ಇದರಲ್ಲಿ ಬರುತ್ತೆ. ಶಾಲೆಗೆ ಹೋಗುವ ಹಕ್ಕು ಇರ್ಬೋದು, ಶಿಕ್ಷಣ ಪಡೆಯುವ ಹಕ್ಕು ಇರ್ಬೋದು, ಆರೋಗ್ಯ ಪಡೆಯುವ ಹಕ್ಕು. ನೆಕ್ಸ್ಟು ಗುಲಾಮಗಿರಿ ವಿರುದ್ಧದ ಹಕ್ಕು, ದಬ್ಬಾಳಿಕೆ ವಿರುದ್ಧದ ಹಕ್ಕು. ಇವೆಲ್ಲ ಈ ಹ್ಯೂಮನ್ ರೈಟ್ಸಲ್ಲಿ ಬರುತ್ತೆ. ಈ ಹ್ಯೂಮನ್ ರೈಟ್ಸನ್ನು ಇಂಟರ್ನ್ಯಾಷನಲ್ ಲಾ ಕೂಡ ರಕ್ಷಣೆ ಕೊಡುತ್ತೆ, ದೇಶೀಯ ಕಾನೂನು ಕೂಡ ರಕ್ಷಣೆ ಕೊಡುತ್ತೆ. ಈ ಹ್ಯೂಮನ್ ರೈಟ್ಸನ್ನು. ಕೆಲವೊಂದು ಹ್ಯೂಮನ್ ರೈಟ್ಸು ಮತ್ತು ನ್ಯಾಚುರಲ್ ರೈಟ್ಸು ಒಂದೇ ಥರ ಇರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು. ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಸಂವಿಧಾನದ ಮೂಲ ಸಂರಚನೆ ಸಿದ್ಧಾಂತ ಅಂತ ಕರಿತೀವಿ ಇದಕ್ಕೆ. ಮೂಲ ಸಂರಚನೆ ಸಿದ್ಧಾಂತ ಏನಂದರೆ, ಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಮೊದಲ ಬಾರಿಗೆ ಹೇಳುತ್ತೆ 1973 ಏನು ಹೇಳುತ್ತೆ, ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಹಕ್ಕು ಇದೆ ಅಂತ ಹೇಳ್ಬಿಟ್ಟು ತಮ್ಮ ಇಚ್ಛೆಗೆ ತಕ್ಕಂತೆ ತಿದ್ದುಪಡಿ ಮಾಡಬಾರ್ದು ಅಂತ ಹೇಳುತ್ತೆ. ತಮ್ಮ ಇಚ್ಛೆಗೆ ತಕ್ಕಂತೆ ತಿದ್ದುಪಡಿ ಮಾಡಬಾರ್ದು. ಇನ್ ಕೇಸ್ ಆ ಥರ ಏನಾದರೂ ತಿದ್ದುಪಡಿ ಮಾಡಿದರೆ ಅದು ಸಂವಿಧಾನದ ಒಂದು ಮೂಲ ಸಂರಚನೆಗೆ ಧಕ್ಕೆ ಆಗಬಾರ್ದು. ಆ ಥರ ಏನಾದರೂ ಮೂಲ ಸಂರಚನೆಗೆ ಧಕ್ಕೆ ಆದರೆ ಅಂತಹ ಕಾನೂನುಗಳನ್ನು ಸುಪ್ರೀಂ ಕೋರ್ಟು ಕಾನೂನು ಬಾಹಿರ, ಅಸಿಂಧು, ಸಂವಿಧಾನ ಬಾಹಿರ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡುತ್ತೆ ಅಂತ ಹೇಳುತ್ತೆ. ಅದಕ್ಕೆ ನಾವು ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮೂಲ ಸಂರಚನೆಗೆ ಧಕ್ಕೆ ಆಗದಂತೆ ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು ಅಂತ ಹೇಳುತ್ತೆ. ಮೂಲ ಸಂರಚನೆಗೆ ಧಕ್ಕೆ ಆಗಬಾರ್ದಂತ ಮಾಡ್ಬೋದು, ಧಕ್ಕೆ ಆಗದಂತೆ ಮಾಡಬೇಕು. ಬಟ್ ಇದುವರೆಗೆ ಸುಪ್ರೀಂ ಕೋರ್ಟ್ ಮೂಲ ಸಂರಚನೆ ಯಾವುವು ಅಂತ ಹೇಳ್ಬಿಟ್ಟು ಹೇಳಿಲ್ಲ, ಯಾವುದು ಮೂಲ ಸಂರಚನೆ ಅಂತ ಹೇಳಿಲ್ಲ, ಅದಕ್ಕೆ ಲೀಸ್ಟ್ ಕೂಡ ಕೊಟ್ಟಿಲ್ಲ. ಬಟ್ ಕಾಲಕಾಲಕ್ಕೆ ತನ್ನ ತೀರ್ಪಿನಲ್ಲಿ ಹೇಳಿದೆ, ಇದೇ ಮೂಲ ಸಂರಚನೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ನೆಕ್ಸ್ಟು ರೂಲ್ ಆಫ್ ಲಾ, ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಈ ಪಾಠದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟು ರೂಲ್ ಆಫ್ ಲಾ.
ರೂಲ್ ಆಫ್ ಲಾ ಅಂದರೆ ಲಾ ರೂಲ್ ದ ಸ್ಟೇಟ್, ಲಾ ಶುಡ್ ಗವರ್ನ್ ದಿ ನೇಷನ್ ಅಂತ ಹೇಳುತ್ತೆ. ಅಂದರೆ ಕಾನೂನು ದೇಶವನ್ನು ಆಳುತ್ತೆ, ಸರ್ಕಾರ ದೇಶವನ್ನು ಆಳಲ್ಲ ಅಂತ ಹೇಳುತ್ತೆ. ಅಂದರೆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು, ಕಾನೂನಿಗಿಂತ ಯಾರೂ ದೊಡ್ಡರಲ್ಲ, ಕಾನೂನಿನ ಮಿಗಿಲಾಗಿ ಯಾರೂ ಇಲ್ಲ. ಹೌದಾ? ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಎಲ್ಲರೂ ಕಾನೂನಿನ ಅಡಿಯಲ್ಲಿ ಸಮಾನರು, ಎಲ್ಲರಿಗೂ ಒಂದೇ ಕಾನೂನು ಅಪ್ಲೈ ಆಗುತ್ತೆ ಅಂತ ಹೇಳೋದಕ್ಕೆ ರೂಲ್ ಆಫ್ ಲಾ ಅಂತ ಕರಿತೀವಿ. ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಕಾನೂನಿನ ಅಡಿಯಲ್ಲಿ ಸಮಾನ ರಕ್ಷಣೆ ಪಡಿತಾರೆ, ಸಮಾನ ರಕ್ಷಣೆ. ಅದೇ ಥರ ಯಾರಾದರೂ ಕಾನೂನು ಉಲ್ಲಂಘನೆ ಮಾಡಿದರೆ ಅವ್ರಿಗೆ ಶಿಕ್ಷೆ ಕೂಡ ಹಂಗೆ ಆಗುತ್ತೆ. ಅಲ್ಲಿ ಶ್ರೀಮಂತರು ಒಂದು ಕಾನೂನಿಲ್ಲ, ಬಡವರಿಗೆ ಒಂದು ಕಾನೂನಿಲ್ಲ, ಎಲ್ಲರಿಗೂ ಒಂದೇ ಕಾನೂನು. ಮತ್ತು ರೂಲ್ ಆಫ್ ಲಾ ಇನ್ನೊಂದಿದ್ರ ಮೀನಿಂಗ್ ಏನಂದರೆ, ಯಾವುದೇ ಒಬ್ಬ ವ್ಯಕ್ತಿ ಅವನು ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಅವನಿಗೆ ಶಿಕ್ಷೆ ಕೊಡಬೇಕು, ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ಕೊಡಬೇಕು, ಅದನ್ನು ಬಿಟ್ಟು ಶಿಕ್ಷೆ ಕೊಡೋಂಗಿಲ್ಲ. ಆ ಕಾನೂನನ್ನು ಉಲ್ಲಂಘಿಸಿದ್ದಾನೆ ಅಂತ ಹೇಳ್ಬಿಟ್ಟು ಅದು ಕೋರ್ಟಲ್ಲೇ ಪ್ರೂವ್ ಆಗಬೇಕು ಅಂತ ಹೇಳುತ್ತೆ, ಕೋರ್ಟಲ್ಲೇ ಪ್ರೂವ್ ಆಗಬೇಕು. ಇದು ರೂಲ್ ಆಫ್ ಲಾ ಕಾನ್ಸೆಪ್ಟು. ನೆಕ್ಸ್ಟ್, ಮೂಲಭೂತ ಹಕ್ಕುಗಳು ವಿದೇಶಿಯರು ಮತ್ತು ದೇಶೀಯ ಪ್ರಜೆಗಳನ್ನು ಪ್ರತ್ಯೇಕ ಮಾಡುತ್ತೆ. ಅಂದರೆ ಕೆಲವೊಂದು ಹಕ್ಕುಗಳು ಭಾರತೀಯ ಪ್ರಜೆಗಳು ಬಿಟ್ಟು ವಿದೇಶಿಯರಿಗೂ ಸಿಗುತ್ತೆ, ಉಳಿದೆಲ್ಲ ಹಕ್ಕುಗಳು ಭಾರತೀಯ ಪ್ರಜೆಗಳಿಗೆ ಸಿಗುತ್ತೆ. ಭಾರತೀಯ ಪ್ರಜೆಗಳಿಗೆ ಮಾತ್ರ ಸಿಗ್ತಕ್ಕಂಥ ಹಕ್ಕುಗಳು ಯಾವಂದರೆ ಆರ್ಟಿಕಲ್ 15, 16, 19, 29 ಮತ್ತು 30. 15, 16, 19, 29 ಮತ್ತು 30 ಇದು ಭಾರತೀಯ ಪ್ರಜೆಗಳಿಗೆ ಮಾತ್ರ ಸಿಗುತ್ತೆ, ಇದನ್ನು ವಿದೇಶಿ ಪ್ರಜೆಗಳಿಗೆ ಸಿಗಲ್ಲ. ಇದನ್ನು ಬಿಟ್ಟು ಉಳಿದೆಲ್ಲ ಹಕ್ಕುಗಳು ಭಾರತೀಯ ಪ್ರಜೆಗಳಿಗೆ ಮತ್ತು ವಿದೇಶಿ ಪ್ರಜೆಗಳಿಗೆ ಸಿಗುತ್ತೆ. ವಿದೇಶಿ ಪ್ರಜೆಗಳಿಗೆ ಮಾತ್ರ, ಶತ್ರು ರಾಷ್ಟ್ರದ ಪ್ರಜೆಗಳಿಗೆ ಸಿಗಲ್ಲ. 15 ಯಾವುದು? ಕೆಲವು ಆಧಾರಗಳ ಮೇಲೆ ತಾರತಮ್ಯ ನಿಷೇಧ ಮಾಡದೇ ಇರೋದು. 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ. ಅದೇ ಥರ 19 ಸ್ವಾತಂತ್ರ್ಯದ ಹಕ್ಕು. 29 ಅಲ್ಪಸಂಖ್ಯಾತರ ಕಲೆ ಸಂಸ್ಕೃತಿಯ ರಕ್ಷಣೆ. 30 ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಅಲ್ಪಸಂಖ್ಯಾತರ ಹಕ್ಕು. ಈ ಹಕ್ಕುಗಳು ಭಾರತೀಯ ಪ್ರಜೆಗಳಿಗೆ ಮಾತ್ರ ಸಿಗುತ್ತೆ, ಇದು ವಿದೇಶರಿಗೆ ಸಿಗಲ್ಲ. ನೆಕ್ಸ್ಟು ನಾನು ಒಂದೊಂದಾಗಿ ಮೂಲಭೂತ ಹಕ್ಕುಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ಮೂಲ ಸಂವಿಧಾನದಲ್ಲಿ 7 ಫಂಡಮೆಂಟಲ್ ರೈಟ್ಸ್ ಇರ್ತವೆ, 7 ಇರ್ತವೆ. ಬಟ್ 1978ರಲ್ಲಿ ಏನಾಗುತ್ತೆ, ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಆಸ್ತಿಯ ಹಕ್ಕು ಏನಿರುತ್ತಲ್ಲ, ಆರ್ಟಿಕಲ್ 31, ಆ ಒಂದು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ಕಾನೂನಾತ್ಮಕ ಹಕ್ಕಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ, ಆ ಹಕ್ಕನ್ನು ಸೇರಿಸಿದ್ದಾರೆ. ಇವಾಗ ಈ ಆಸ್ತಿ ಹಕ್ಕು ಆರ್ಟಿಕಲ್ 300A ಪ್ರಕಾರ ಕಾನೂನಾತ್ಮಕ ಹಕ್ಕಾಗಿದೆ. ಅದು ಮೂಲಭೂತ ಹಕ್ಕಾಗಿತ್ತಂದ್ರೆ ಏನಾಗಿತ್ತು, ಈಗ ಅದು ಕೇವಲ ಕಾನೂನಾತ್ಮಕ ಹಕ್ಕಿದೆ. ಅಂದರೆ ನಾವು ಎಷ್ಟಾದರೂ ಆಸ್ತಿ ಮಾಡ್ಬೋದು, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಬಿಟ್ಟು ನಾವು ಎಷ್ಟಾದರೂ ಆಸ್ತಿ ಮಾಡ್ಬೋದು, ಅದಕ್ಕೆ ಸರ್ಕಾರ ಕೇಳೋಂಗಿಲ್ಲ. ಆದರೆ ಅದು ಮೂಲಭೂತ ಹಕ್ಕಿತ್ತಂದ್ರೆ ಏನಾಗಿತ್ತು, ನಾವು ಆಸ್ತಿ ಬೇಕು, ನಮ್ಮ ಹತ್ರ ಆಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಚಾಲೆಂಜ್ ಮಾಡ್ಬೋದಾಗಿತ್ತು. ಯಾಕಂದರೆ ಅದು ನಮಗೆ ಫಂಡಮೆಂಟಲ್ ರೈಟ್ಸ್ ಇತ್ತು ಅಂದರೆ, ಅದು ನಮಗೆ ಮೂಲಭೂತ ಹಕ್ಕು ಇತ್ತಂದರೆ ನಮಗೆ ಈ ಹಕ್ಕು ಬೇಕು ಅಂತೇಳ್ಬಿಟ್ಟು ನಾವು ಹೋಗ್ಬೋದು. ನಾವು ಆಸ್ತಿ ಮಾಡೋ ಹಕ್ಕಿದೆ, ನಾವು ಆಸ್ತಿ ಮಾಡ್ಬೋದು, ನಮಗೆ ಆಸ್ತಿ ಇಲ್ಲ, ನಮಗೆ ಆಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾಗಿತ್ತು. ಹಂಗಾಗ್ಬಿಟ್ಟು ಆ ಹಕ್ಕನ್ನು ಇವಾಗ ಕೇವಲ ಕಾನೂನಾತ್ಮಕ ಹಕ್ಕಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ನಾನು ಆರ್ಟಿಕಲ್ಗಳನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆರ್ಟಿಕಲ್ 12 ಏನು ಹೇಳುತ್ತೆ ಅಂದರೆ, ಡೆಫಿನೇಷನ್ ಆಫ್ ಸ್ಟೇಟ್ ಬಗ್ಗೆ ಹೇಳುತ್ತೆ, ರಾಜ್ಯದ ವಾಕ್ಯ. ಇಲ್ಲಿ ಆರ್ಟಿಕಲ್ 12 ಪ್ರಕಾರ, ಈ ಒಂದು ಮೂಲಭೂತ ಹಕ್ಕಿನ ಪ್ರಕಾರ ಆರ್ಟಿಕಲ್ 12 ರಾಜ್ಯ ಅಂದರೆ ಕೇವಲ ರಾಜ್ಯ ಅಲ್ಲ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರದ ಒಂದು ರಾಜ್ಯದ ಲೆಜಿಸ್ಲೇಚರ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಸಂಸ್ಥೆಗಳು ಇರ್ಬೋದು, ಯಾವುದೇ ಒಂದು ಸಂಸ್ಥೆ, ಇನ್ಸ್ಟಿಟ್ಯೂಷನ್, ಕಾರ್ಪೊರೇಷನ್ ಎಲ್ಲವೂ ಒಂದು ಸ್ಟೇಟ್ನ ಅಡಿಯಲ್ಲಿ ಬರುತ್ತೆ. ಅದೇ ಥರ ಸರ್ಕಾರದಿಂದ ಏನು ಹಣ ಪಡೆದು ಕೆಲಸ ಮಾಡ್ತಲ್ಲ ಅಂತಹ ಎಲ್ಲ ವ್ಯಕ್ತಿಗಳು ಕೂಡ ಒಂದು ರಾಜ್ಯದ ಅಡಿಯಲ್ಲಿ ಬರ್ತಾರೆ, ರಾಜ್ಯದ ವಾಕ್ಯದಲ್ಲಿ ಬರ್ತಾರೆ. ನೆಕ್ಸ್ಟು ಆರ್ಟಿಕಲ್ 13 ಏನು ಹೇಳುತ್ತಂದರೆ, ಮೂಲಭೂತ ಹಕ್ಕುಗಳಿಗೆ ಪೂರಕವಲ್ಲದ ಕಾನೂನುಗಳು. ಅಂದರೆ ಈ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಮಾಡ್ತಕ್ಕಂಥ ಕಾನೂನುಗಳನ್ನು ಸುಪ್ರೀಂ ಕೋರ್ಟ್ ಕಾನೂನು ಬಾಹಿರ, ಸಂವಿಧಾನ ಬಾಹಿರ, ಅಸಿಂಧು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡುವ ಹಕ್ಕಿದೆ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 13 ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 14, ಇಲ್ಲಿಂದ ಸ್ವಲ್ಪ ಇಂಪಾರ್ಟೆಂಟ್, ಈ ಆರ್ಟಿಕಲಿಂದ ಸ್ವಲ್ಪ ಇಂಪಾರ್ಟೆಂಟ್. ಆರ್ಟಿಕಲ್ 14 ಇದು ಸಮಾನತೆ ಹಕ್ಕನ್ನು ಒಳಗೊಂಡಿರುತ್ತೆ. ಸಮಾನತೆ ಹಕ್ಕು ಆರ್ಟಿಕಲ್ 14ರಿಂದ ಆರ್ಟಿಕಲ್ 18 ಇಲ್ಲೇನು ಬರ್ತದಲ್ಲ, ಇದು ಸಮಾನತೆ ಹಕ್ಕನ್ನು ಒಳಗೊಂಡಿರುತ್ತೆ. ಈ ಒಂದು ಸಮಾನತೆ ಹಕ್ಕಲ್ಲಿ ಬೇರೆ ಬೇರೆ ಥರ ಸಮಾನತೆ ಇದೆ, ಅದನ್ನು ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ.
ಆರ್ಟಿಕಲ್ 14 ಕಾನೂನಿನ ಎದುರಿನಲ್ಲಿ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಕಾನೂನಿನ ಅಡಿಯಲ್ಲಿ ಸಮಾನರು, ಕಾನೂನಿಗಿಂತ ಮಿಗಿಲಾಗಿ ಯಾರೂ ಇಲ್ಲ. ಸರ್ಕಾರ ಎಲ್ಲ ವ್ಯಕ್ತಿಗಳನ್ನು ಸಮಾನವಾಗಿ ರಕ್ಷಣೆ ಮಾಡಬೇಕು. ಶ್ರೀಮಂತರಿಗೊಂದು ಕಾನೂನಿಲ್ಲ, ಬಡವರಿಗೊಂದು ಕಾನೂನಿಲ್ಲ ಅಂತ ಹೇಳುತ್ತೆ ಈ ಆರ್ಟಿಕಲ್. ಇವತ್ತು ಕಾನೂನಿನ ಎದುರಿನಲ್ಲಿ ಸಮಾನತೆ ಈ ಪರಿಕಲ್ಪನೆಯನ್ನು ನಾವು ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಬಟ್ ಇದು ಯಾರಿಗೆ ಅಪ್ಲೈ ಆಗಲ್ಲ, ಇದು ಎಲ್ಲಿ ಅಪ್ಲೈ ಆಗಲ್ಲ ಅಂದರೆ ಈ ಕಾನೂನಿನ ಅಡಿಯಲ್ಲಿ ಸಮಾನರು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರು ಬರಲ್ಲ, ಅವರಿಗೆ ಈ ಅಪ್ಲೈ ಆಗಲ್ಲ. ಇದು ಅವರು ಕಾನೂನಡಿಯಲ್ಲಿ ಸಮಾನರು ಅಲ್ಲ. ಯಾಕಂದರೆ ಅವರ ವಿರುದ್ಧ, ಅವರ ಒಂದು ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ಒಡಂಗಿಲ್ಲ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಮೇಲೆ. ಅದೇ ಥರ ವಿದೇಶಿ ಪ್ರಜೆಗಳು ಮತ್ತು ವಿದೇಶಿ ರಾಯಭಾರಿಗಳು ನಮ್ಮ ದೇಶದ, ನಮ್ಮ ನೆಲದ ಕಾನೂನು ಅವರಿಗೆ ಅಪ್ಲೈ ಆಗಲ್ಲ. ನೆಕ್ಸ್ಟು, ಸಂಸತ್ತು ಅಧಿವೇಶನದಲ್ಲಿದ್ದಾಗ ಅಥವಾ ರಾಜ್ಯದ ವಿಧಾನಸಭೆ ಅಧಿವೇಶನ ಇದ್ದಾಗ MP ಮತ್ತು MLAಗಳ ಮೇಲೆ ಅವ್ರನ್ನು ಬಂಧಿಸಂಗಿಲ್ಲ. ಸ್ಪೀಕರ್ ಅವರ ಅನುಮತಿ ಇಲ್ಲದೆ ಅವ್ರನ್ನು ಬಂಧಿಸಂಗಿಲ್ಲ. ಅದೇ ಥರ ಸೈನಿಕರಿಗೆ, ವಕೀಲರಿಗೆ ಮತ್ತು ವೈದ್ಯರಿಗೆ ಈಗ ಒಂದು ಕಾನೂನಿನ ಅಡಿಯಲ್ಲಿ ಅವರು ಬರಲ್ಲ, ಕಾನೂನು ಅಡಿಯಲ್ಲಿ ಸಮಾನರು ಅಲ್ಲ. ಅವರಿಗೆ ಸಪ್ರೇಟ್ ಕಾನೂನು ಇದೆ, ಅವ್ರದ್ದೇ ಆದ ಒಂದು ಕಾನೂನು ಅವರಿಗೆ ರಕ್ಷಣೆ ಕೊಡುತ್ತೆ, ಅದರ ನಿಯಂತ್ರಣದಲ್ಲಿ ಅವರು ಬರ್ತಾರೆ. ಸೈನಿಕರಿಗೆ ಸೇನಾ ಕಾನೂನು ಇದೆ, ವಕೀಲರಿಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕಾನೂನು ಅಡಿಯಲ್ಲಿ ಅವರು ಬರ್ತಾರೆ. ವೈದ್ಯರು, ಡಾಕ್ಟರ್ಗಳು ಭಾರತೀಯ ವೈದ್ಯಕೀಯ ಕಾನೂನು ಅದರ ಅಡಿಯಲ್ಲಿ ಅವರು ಬರ್ತಾರೆ. ಹಂಗಾಗಿ ಅವ್ರಿಗೆ ಅಪ್ಲೈ ಆಗಲ್ಲ ಈ ಆರ್ಟಿಕಲ್ಲು. ನೆಕ್ಸ್ಟು ಆರ್ಟಿಕಲ್ 15 ಏನು ಹೇಳುತ್ತಂದರೆ, ಕೆಲವು ಆಧಾರಗಳ ಮೇಲೆ ತಾರತಮ್ಯ ನಿಷೇಧ. ಅಂದರೆ ರಾಜ್ಯ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ತಾರತಮ್ಯ ಮಾಡಬಾರ್ದು, ಕೆಲವು ಆಧಾರಗಳ ಮೇಲೆ ಮಾತ್ರ ಮಾಡಬಾರ್ದು ಅಂತಿದೆ. ಅಂದರೆ ಬೇರೆ ಆಧಾರದ ಮೇಲೆ ಮಾಡ್ಬೋದು ಅಂತ ಅರ್ಥ. ಕೆಲವು ಆಧಾರ ಯಾವುದ್ಯಾವುದಂದ್ರೆ ಇಲ್ಲಿ ಜಾತಿ, ಜನಾಂಗ, ಧರ್ಮ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಸರ್ಕಾರ ತಾರತಮ್ಯ ಮಾಡಬಾರ್ದು, ಯಾವುದೇ ಒಬ್ಬ ವ್ಯಕ್ತಿಗೆ ತಾರತಮ್ಯ ಮಾಡಬಾರ್ದು. ಎಲ್ಲೆಲ್ಲಿ ತಾರತಮ್ಯ ಮಾಡಬಾರ್ದು ಅಂದರೆ ಹೋಟೆಲ್ಗಳಿಗೆ ಪ್ರವೇಶ ಮಾಡೋದಿರ್ಬೋದು, ಆರಾಧನಾ ಸ್ಥಳ, ಬಾವಿ, ಅಂಗಡಿಗಳು, ಶೌಚಾಲಯ, ರಸ್ತೆ ಇವುಗಳ ಬಳಕೆಗೆ ಸರ್ಕಾರ ನಿರ್ಬಂಧ ವಿಧಿಸಬಾರ್ದು, ಇಲ್ಲಿ ತಾರತಮ್ಯ ಮಾಡಬಾರ್ದು, ಎಲ್ಲರಿಗೂ ಇದರ ಬಳಕೆಯನ್ನು ಸರ್ಕಾರ ಕೊಡಬೇಕು ಅಂತ ಹೇಳುತ್ತೆ. ಬಟ್ ಎಲ್ಲಿ ಅಪ್ಲೈ ಆಗಲ್ಲ ಇದು, ಯಾರಿಗೆ ಅಪ್ಲೈ ಆಗಲ್ಲ ಅಂದರೆ ಸರ್ಕಾರ ತಾರತಮ್ಯ ಮಾಡುತ್ತೆ ಅಂತ ಅರ್ಥ, ಮಾಡಬಹುದು ಅಂತ ಅರ್ಥ. ಯಾಕೆ ಮಾಡಬಹುದು ಅಂದರೆ ಒಂದು ಮಹಿಳೆಯರು ಮತ್ತು OBC ಪರಿಶಿಷ್ಟ ಜಾತಿ ಜನಾಂಗದವರು ಹಿಂದುಳಿದಿರ್ತಾರೆ, ಅವರು ಹಿಂದುಳಿದಿರ್ತಾರೆ. ಹಾಗಾಗಿ ಅವರಿಗೆ ಮೇಲೆತ್ತುವ ಒಂದು ಕೆಲಸ ಆಗಬೇಕು. ಹಾಗಾಗಿಬಿಟ್ಟು ಸರ್ಕಾರ ಸ್ವತಃ ತಾರತಮ್ಯ ಮಾಡಿಬಿಟ್ಟು ಇವರಿಗೆ ಸಪ್ರೇಟ್ ಒಂದು ಮೀಸಲಾತಿ ಕೊಟ್ಟುಬಿಟ್ಟು ಇವರಿಗೆ ಏನು ಮಾಡುತ್ತೆ, ಮೇಲೆತ್ತುವ ಕೆಲಸವನ್ನು ಮಾಡುತ್ತೆ. ನಮ್ಮ ಸಂವಿಧಾನದ ಆಶಯ ಕೂಡ ಅದೇ, ಎಲ್ಲರೂ ಸಮಾನವಾಗಿ ಇರಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿಬಿಟ್ಟು ಇವರು ಸಮಾನವಾಗಿ ಇರಲ್ಲ ನಮ್ಮ ಒಂದು ಸಮಾಜದಲ್ಲಿ. ಹಾಗಾಗಿಬಿಟ್ಟು ಇವರಿಗೆ ಮೀಸಲಾತಿ ಕೊಟ್ಬಿಟ್ಟು ಇವರಿಗೆ ಮೇಲೆತ್ತುವ ಒಂದು ಕೆಲಸವನ್ನು ಸರ್ಕಾರವೇ ಮಾಡುತ್ತೆ. ನೆಕ್ಸ್ಟು ಆರ್ಟಿಕಲ್ 16 ಏನು ಹೇಳುತ್ತೆ ಅಂದರೆ, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. ಸರ್ಕಾರ ಸಮಾನ ಅವಕಾಶ ಕೊಡಬೇಕು ಸಾರ್ವಜನಿಕ ಉದ್ಯೋಗದಲ್ಲಿ ಅಂತ ಹೇಳುತ್ತೆ ಆರ್ಟಿಕಲ್ 16. ಸಾರ್ವಜನಿಕ ಉದ್ಯೋಗದಲ್ಲಿ ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು, ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು. ಸಾರ್ವಜನಿಕ ಉದ್ಯೋಗ, ಪ್ರೈವೇಟ್ ಜಾಬ್ ಅಲ್ಲ, ಸರ್ಕಾರಿ ನೌಕರಿ. ಬಟ್ ಅದು ಎಲ್ಲಿ ಅಪ್ಲೈ ಆಗಲ್ಲ ಅಂದರೆ ಸರ್ಕಾರವೇ ತಾರತಮ್ಯ ಮಾಡುತ್ತೆ ಅಂತ ಅರ್ಥ. ಸರ್ಕಾರ ಎಲ್ಲಿ ತಾರತಮ್ಯ ಮಾಡುತ್ತೆ ಅಂದರೆ ವಾಸಸ್ಥಳ, ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕರ್ನಾಟಕ, ಏನು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ಇಲ್ಲಿ ಇದಕ್ಕೆ ರಿಸರ್ವೇಷನ್ ಕೊಡುತ್ತೆ ಸರ್ಕಾರ. ಇಲ್ಲಿ ರಿಸರ್ವೇಷನ್ ಕೊಟ್ಬಿಟ್ಟು ಇಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ಸಪ್ರೇಟ್ ಒಂದು ರಿಸರ್ವೇಷನ್ ಕೊಡುತ್ತೆ. ಆಮೇಲೆ ಹಿಂದುಳಿದ ವರ್ಗ, ಮಹಿಳೆಯರು, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೀಸಲಾತಿ ಕೊಡುತ್ತೆ ಉದ್ಯೋಗದಲ್ಲಿ, ಸಾರ್ವಜನಿಕ ಉದ್ಯೋಗದಲ್ಲಿ. ಯಾಕೆ ಮೀಸಲಾತಿ ಕೊಡುತ್ತೆ ಅಂದರೆ ನಾನು ಆವಾಗಲೇ ಹೇಳಿದೆ, ಇವರು ಹಿಂದುಳಿದಿರ್ತಾರೆ, ಹಂಗಾಗಿಬಿಟ್ಟು ಇವರಿಗೆ ಮೇಲೆತ್ತೋ ಒಂದು ಕೆಲಸ ಆಗಬೇಕು. ಹಂಗಾಗಿಬಿಟ್ಟು ಸರ್ಕಾರ ತಾರತಮ್ಯ ಮಾಡಿಬಿಟ್ಟು ಇವರಿಗೆ ರಿಸರ್ವೇಷನ್ ಕೊಟ್ಬಿಟ್ಟು ಇವ್ರಿಗೆ ಮೇಲೆತ್ತುವ ಕೆಲಸವನ್ನು ಮಾಡುತ್ತೆ. ಹಂಗಾಗಿಬಿಟ್ಟು ಈ ಆರ್ಟಿಕಲ್ ಇಲ್ಲಿ ಅಪ್ಲೈ ಆಗಲ್ಲ. ನೆಕ್ಸ್ಟ್ 17ನೇ ವಿಧಿ ಏನು ಹೇಳುತ್ತೆ ಅಂದರೆ ಅಸ್ಪೃಶ್ಯತೆ ನಿವಾರಣೆ. ಅಂದರೆ ಈ ವಿಧಿಯ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಸಾರ್ವಜನಿಕ ಸ್ಥಳ ಇರ್ಬೋದು, ಆರಾಧನಾ ಸ್ಥಳ, ಹೋಟೆಲ್, ಮನೋರಂಜನಾ ಸ್ಥಳ ಇವುಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಬಾರ್ದು, ಸರ್ಕಾರ ವಿಧಿಸಬಾರ್ದು, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ವಿಧಿಸಬಾರ್ದು. ಇನ್ ಕೇಸ್ ವಿಧಿಸಿದರೆ ಅದು ಅಪರಾಧ ಆಗುತ್ತೆ, ಅದು ಶಿಕ್ಷಾರ್ಹ ಅಪರಾಧ. ಆಮೇಲೆ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಗೆ ಅವಮಾನ ಮಾಡೋದು ಕೂಡ ಅದೊಂದು ಅಪರಾಧ ಆಗುತ್ತೆ. ಅದೇ ಥರ ಅಸ್ಪೃಶ್ಯತೆಯನ್ನು ಬೋಧನೆ ಮಾಡೋದಿರ್ಬೋದು, ಆಚರಣೆ ಮಾಡೋದಿರ್ಬೋದು ಕೂಡ ಅಪರಾಧ ಆಗುತ್ತೆ. ನೆಕ್ಸ್ಟು ಆರ್ಟಿಕಲ್ 18 ಏನು ಹೇಳುತ್ತೆ ಅಂದರೆ ಬಿರುದುಗಳ ರದ್ದತಿ. ಅಂದರೆ ಬ್ರಿಟಿಷ್ ಸರ್ಕಾರ ಏನು ಬಿರುದು ಕೊಟ್ಟಿರ್ತಲ್ಲ
ಮಹಾರಾಜ ರಾವ್ ಬಹದ್ದೂರ್ ದಿವಾನ್ ಸಾಹೇಬ್ ಅಂತ ಏನೋ ಬ್ರಿಟಿಷ್ ಸರ್ಕಾರ ಅನುವಂಶ ಬಿರುದು ಕೊಟ್ಟಿರುತ್ತಲ್ಲ, ಈ ಬಿರುದನ್ನು ನಮ್ಮ ಸಂವಿಧಾನದ ಆರ್ಟಿಕಲ್ 18 ರದ್ದು ಮಾಡಿದೆ. ಯಾಕೆ ರದ್ದು ಮಾಡಿದೆ ಅಂದರೆ, ಇವ್ರಿಗೆ ಬಿರುದು ಕೊಟ್ಬಿಟ್ಟು ಬಿರುದು ಕೊಡೋದ್ರಿಂದ ಅಸಮಾನತೆ ಆಗುತ್ತೆ, ಬೇರೆಯವರಿಗೂ ಇವರಿಗೆ ಈಕ್ವಲ್ ಆಗಲ್ಲ, ಇವರಿಗೆ ಒಂದು ಸ್ಪೆಷಲ್ ಒಂದು ಸ್ಥಾನಮಾನ ಸಿಗುತ್ತೆ. ಹಂಗಾಗ್ಬಿಟ್ಟು ಈ ಬಿರುದನ್ನು ಸರ್ಕಾರ ರದ್ದು ಮಾಡಿದೆ, ನಮ್ಮ ಸಂವಿಧಾನ ರದ್ದು ಮಾಡಿದೆ. ಆಮೇಲೆ ಈ ಆರ್ಟಿಕಲ್ ಪ್ರಕಾರ ಏನೇನು ಬರುತ್ತೆ ಅಂದರೆ, ಭಾರತೀಯ ಪೌರನು ವಿದೇಶಗಳಿಂದ ಯಾವುದೇ ಒಂದು ಬಿರುದನ್ನು ಸ್ವೀಕಾರ ಮಾಡಬಾರ್ದು. ಸ್ವೀಕಾರ ಮಾಡೋದು ಕೂಡ ಅಪರಾಧ ಆಗುತ್ತೆ. ರಾಷ್ಟ್ರಪತಿಯವರ ಒಂದು ಪೂರ್ವಾನುಮತಿ ಪಡೆದುಬಿಟ್ಟು ನಾವು ಬಿರುದನ್ನು ಪಡ್ಕೋಬೋದು, ವಿದೇಶದಿಂದ ಬಿರುದನ್ನು ಪಡ್ಕೋಬೋದು. ಅದೇ ಥರ ಯಾವುದೇ ಒಂದು ಕಾಣಿಕೆ ಇರ್ಬೋದು, ಒಂದು ಕೊಡುಗೆ ಇರ್ಬೋದು ಕೂಡ ಪಡ್ಕೊಳ್ಳೋದು ಕೂಡ ಅಪರಾಧ ಆಗುತ್ತೆ. ವಿದೇಶದಿಂದ ನಾವು ಯಾವುದೇ ಕೊಡುಗೆ ಕಾಣಿಕೆಯನ್ನು ಪಡ್ಕೋಬಾರ್ದು, ಅಪರಾಧ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು 2 ವರ್ಷದ ಹಿಂದೆ ಒಂದು ನ್ಯೂಸ್ ಆಗಿತ್ತು, ಭಾಳ ದೊಡ್ಡ ಸುದ್ದಿ ಆಗಿತ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ವಿದೇಶದಿಂದ ಕಾಸ್ಟ್ಲಿ ಹ್ಯಾಬ್ಲೋಟ್ ವಾಚನ್ನು ಕೊಡುಗೆಯಾಗಿ ಪಡ್ಕೊಂಡಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು ಅಂತಬಿಟ್ಟು ಒಂದು ಭಾಳ ಸುದ್ದಿ ಆಗಿತ್ತು. ಯಾಕೆ ಇದು ಅಪರಾಧ ಆಗುತ್ತೆ ಅಂದರೆ, ನಾವು ಸಾರ್ವಜನಿಕ ಒಂದು ಉದ್ಯೋಗದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿರ್ತಕ್ಕಂಥವ್ರು ವಿದೇಶದಿಂದ ಯಾವುದೇ ಒಂದು ಬಿರುದನ್ನು ಪಡ್ಕೋಬಾರ್ದು, ಪ್ರಜೆಗಳು ಕೂಡ ಪಡ್ಕೋಬಾರ್ದು. ಬಿರುದು ಇರ್ಬೋದು, ಕಾಣಿಕೆ ಕೊಡುಗೆ ಪಡ್ಕೊಳ್ಳೋದು ತಪ್ಪಾಗುತ್ತೆ. ಅದೇ ಥರ ನಮ್ಮ ದೇಶದಲ್ಲಿರ್ತಕ್ಕಂಥ ವಿದೇಶಿ ರಾಯಭಾರಿ ಇರ್ಬೋದು, ವಿದೇಶಿ ಪ್ರಜೆಗಳು ಇರ್ಬೋದು, ಅವರು ಕೂಡ ಪಡ್ಕೊಳ್ಳೋಂಗಿಲ್ಲ ಬಿರುದು. ನಮ್ಮ ದೇಶದ ಅಡಿಯಲ್ಲಿ ನಮ್ಮ ದೇಶ ಸರ್ಕಾರದ ಹಣದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಒಬ್ಬ ವಿದೇಶಿ ಪ್ರಜೆ ಕೂಡ ಬಿರುದನ್ನು ಪಡ್ಕೋಬಾರ್ದು, ಪಡ್ಕೊಂಡಿರೋದು ಅಪರಾಧ ಆಗುತ್ತೆ. ಬಟ್ ಇಲ್ಲಿ ಎಲ್ಲಿ ಅಪ್ಲೈ ಆಗಲ್ಲ ಇದು ಅಂತ ಹೇಳ್ತೀನಿ. ಎಲ್ಲಿ ಅಪ್ಲೈ ಆಗಲ್ಲ ಅಂದರೆ, ಸೇನಾ ಮತ್ತು ಶೈಕ್ಷಣಿಕ ಬಿರುದನ್ನು ಸರ್ಕಾರವೇ ಕೊಡುತ್ತೆ, ಅವರಿಗೆ ನಿಷೇಧ ಇಲ್ಲ ಈ ಬಿರುದುಗಳು. ಯಾಕೆ ಕೊಡುತ್ತೆ ಸರ್ಕಾರ ಅಂದರೆ, ಅವರಿಗೆ ಒಂದು ಪ್ರೋತ್ಸಾಹ ಮಾಡೋ ಸಂಬಂಧ ಸರ್ಕಾರವೇ ಬಿರುದು ಕೊಡುತ್ತೆ. ಸೈನಿಕರಿಗೆ ಮೇಜರ್, ಕರ್ನಲ್, ಲೆಫ್ಟಿನೆಂಟ್ ಜನರಲ್ ಅಂತ ಹೇಳ್ಬಿಟ್ಟು ಕೆಲವೊಂದು ಬಿರುದು ಸರ್ಕಾರ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂದರೆ, ಅವರಿಗೆ ಪ್ರೋತ್ಸಾಹ ಮಾಡೋ ಉದ್ದೇಶದಿಂದ ಕೊಡುತ್ತೆ. ಅದೇ ಥರ ಶೈಕ್ಷಣಿಕ ಬಿರುದು ಆಗಿರ್ತಕ್ಕಂಥ PhD, MA, MPhil ಅಂತ ಏನಿರ್ತಾವಲ್ಲ, ಅದನ್ನು ಸರ್ಕಾರ ಕೊಡುತ್ತೆ, ಅವರಿಗೆ ಪ್ರೋತ್ಸಾಹ ಮಾಡೋ ಸಂಬಂಧ ಕೊಡುತ್ತೆ. ನೆಕ್ಸ್ಟು ಭಾರತ ರತ್ನ, ಪದ್ಮಶ್ರೀ ಪ್ರಶಸ್ತಿಗಳಿದಲ್ಲ, ಇದನ್ನು ಸರ್ಕಾರ ಕೊಡುತ್ತೆ. ಕೊಡೋ ಉದ್ದೇಶ ಅವ್ರನ್ನ ಪ್ರೋತ್ಸಾಹ ಮಾಡ್ಬೇಕಂತ ಹೇಳ್ಬಿಟ್ಟು. ಇವು ಕೇವಲ ಅಲಂಕಾರ ಪ್ರಾಯ ಪ್ರಶಸ್ತಿ, ಇದು ಕೇವಲ ಅಲಂಕಾರ ಪ್ರಾಯಕವಾದದ್ದು. ಹಂಗಾಗ್ಬಿಟ್ಟು ಇದನ್ನು ಏನು ಬಿರುದುಗಳನ್ನು ಪಡೆದುಕೊಳ್ತಕ್ಕಂಥ ವ್ಯಕ್ತಿಗಳು ಅವರ ಹೆಸರಿನ ಮುಂದೆ ಈ ಬಿರುದುಗಳನ್ನು ಹೆಸರು ಮೆನ್ಷನ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ ಅವರು ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ಬಿಟ್ಟು ಕೆಳಗಡೆ ಭಾರತ ರತ್ನ ಅಂತ ಹೇಳ್ಬಿಟ್ಟು ಬರಿಬಾರ್ದು, ಅದು ತಪ್ಪಾಗುತ್ತೆ. ಸರ್ಕಾರ ಬಿರುದು ಕೊಟ್ಟಿದೆ, ಆ ಬಿರುದು ಕೇವಲ ಅಲಂಕಾರ ಪ್ರಾಯ, ಅವರಿಗೆ ಪ್ರೋತ್ಸಾಹ ಕೊಡೋ ಸಂಬಂಧ ಈ ಬಿರುದು ಕೊಟ್ಟಿದೆ. ಹಾಗಾಗ್ಬಿಟ್ಟು ಈ ಆರ್ಟಿಕಲ್ ಇಲ್ಲಿ ಅಪ್ಲೈ ಆಗಲ್ಲ. ಇದಿಷ್ಟು ಒಂದು ಸಮಾನತೆ ಹಕ್ಕು. ಉಳಿದ ಹಕ್ಕುಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.